ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಯಾವ ಥರ ಪಲಾವ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನೋಡಿ, ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟು, ಎರಡನ್ನೂ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಮಿಕ್ಸಿಗೆ ರುಬ್ಬಕ್ಕೆ ಪಲಾವ್ಗೆ ಒಂದು ಸ್ವಲ್ಪ ದೊಡ್ಡ ಮುಷ್ಟಿಯಷ್ಟು ಪುದೀನ ತಗೊಂಡಿದ್ದೀನಿ, ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಇಷ್ಟು ಶುಂಠಿ, ಸ್ವಲ್ಪ ಒಂದು 10 ಹೆಸರು ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ, 2 ಲವಂಗ, ಉದ್ದದ ಚಕ್ಕೆ, ಒಂದು ಏಲಕ್ಕಿ. ಈಗ ಇದನ್ನು ನಾನು ನೀರಿನಲ್ಲೆಲ್ಲ ಮೊಸರಲ್ಲಿ ರುಬ್ಕೊಂಡು ಬರ್ತೀನಿ. ಇಷ್ಟು ತೆಂಗಿನಕಾಯಿ, ಇಷ್ಟನ್ನು ನಾನು ರುಬ್ಕೊಂಡು ಬರ್ತೀನಿ. ಎಣ್ಣೆ ಒಂದು 2 ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಈಗ ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಇದು ರುಬ್ಕೊಂಡು ಬಂದಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಯೋಣ, ಹಸಿ ವಾಸನೆ ಹೋಗೋ ತನಕ. ಇದಕ್ಕೂ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿಬಿಟ್ಟು ಹುರಿತಾ ಇದ್ದೀನಿ. ನೋಡಿ, ಹುರಿದಿದ್ದಾಗಿದೆ, ಗಟ್ಟಿಯಾಗಿದೆ ಆವಾಗಲಿಗಿಂತ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ತರಕಾರಿ, ಅದನ್ನು ಹಾಕ್ತಾಯಿದ್ದೀನಿ. ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ. ಹೀಗೆ ಹರಡಿ ಒಂದು 10 ನಿಮಿಷ ಬಿಟ್ಬಿಡಿ. ಅದು ಸ್ವಲ್ಪ ಆರಿದ ಮೇಲೆ ಸೇರಿಸೋಣ, ಇಲ್ಲದೇ ಇದ್ದರೆ ಮೆತ್ತಗಾಗ್ಬಿಡುತ್ತೆ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಒಂದು 10 ನಿಮಿಷನ ಮುಚ್ಚಿಟ್ಬಿಡೋಣ, ಆಮೇಲೆ ಸೇರಿಸೋಣ. ನೋಡಿ, ರುಚಿಯಾದ ಪಲಾವ್ ರೆಡಿ. ಅದಕ್ಕೆ ಸೈಡ್ ಡಿಶ್ ಆಗಿ ಈರುಳ್ಳಿ ಟೊಮ್ಯಾಟೊ ರಾಯ್ತಾ ರೆಡಿಯಾಗಿದೆ. ಟೊಮ್ಯಾಟೊ ಮಾತ್ರ ನೀವು ಹುಳಿ ಟೊಮ್ಯಾಟೊ ಉಪಯೋಗಿಸ್ಬೇಡಿ, ಇದಕ್ಕೆ ಜಾಮ್ ಟೊಮ್ಯಾಟೊನೇ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.